ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈಸಿ ಮೆಥಡ್ನಲ್ಲಿ ಸಿಂಕ್ನ ಹೇಗೆ ಕ್ಲೀನ್ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ದಿನದಲ್ಲಿ ಒಂದು 3 ಸಲ ನಾವು ಪಾತ್ರೆ ತೊಳಿತೀವಿ ಅಂದರೆ 3 ಸಲದಲ್ಲಿ ಒಂದು ಟೈಮು ಕೂಡ ಒಂದು ಸ್ವಲ್ಪ ಸಿಂಪಲ್ಲಾಗಿ ನಾವು ಸಿಂಕ್ ತೊಳೆದ್ರೂ ಕೂಡ ಅನಿಸುತ್ತೆ ನೀವು ಒಂದು 2 ದಿವಸದಿಂದ ಸಿಂಕ್ ಕ್ಲೀನೇ ಮಾಡಿಲ್ವೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಪ್ರತಿನಿತ್ಯನೂ ಕೂಡ ಪಾತ್ರೆ ತೊಳೆದಾದ್ಮೇಲೆ ಇದೊಂದು ದೊಡ್ಡ ಟಾಸ್ಕು ನಮಗೆ ಸಿಂಕು ಕ್ಲೀನ್ ಮಾಡೋದು. ಅದರಲ್ಲೂ ಒಂದು ದಿನದಲ್ಲಿ 2-3 ಸಲ ಪಾತ್ರೆ ತೊಳೆದ್ರೆ ಅಂತೂ ಪಾತ್ರೆ ತೊಳಿಲಿಕ್ಕೆ ಎಷ್ಟು ಟೈಮ್ ಬೇಕೋ ಅದರಲ್ಲಿ ಅರ್ಧ ಟೈಮು ನಮಗೆ ಇದು ಕ್ಲೀನ್ ಮಾಡೋದ್ರಲ್ಲೇ ಹೋಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದರೂ ಕೂಡ ಒಂದು ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ. ವಾರದಲ್ಲಿ 2 ದಿವಸನಾದರೂ ಕೂಡ ನಾನು ಇವತ್ತು ತೋರಿಸ್ಕೊಡ್ತೀನಲ್ಲ, ಈ ರೀತಿ ಈ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ನಾವು ಸ್ವಲ್ಪ ಸ್ಕ್ರಬ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸಿಂಕು ಕ್ಲೀನಾಗಿ ನೋಡಲಿಕ್ಕೂ ಕೂಡ ಪಳಪಳ ಅಂತಿರುತ್ತೆ. ಮತ್ತು ಇನ್ನೊಂದು, ಇಲ್ಲಿ ನಾನು ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡ್ತಾ ಇಲ್ಲ ಮಾರ್ಕೆಟ್ನಲ್ಲಿ ಸಿಗುವಂಥದ್ದು. ಅದು ಮತ್ತು ಏನಾಗುತ್ತೆ ಗೊತ್ತಾ, ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮ್ಮ ಕೈಗೂ ಕೂಡ ಎಫೆಕ್ಟ್ ಆಗ್ತದೆ. ಕೈನಲ್ಲೆಲ್ಲ ಬಕ್ಕೆ ಬರುವಂಥದ್ದು ಮತ್ತು ತೂತ ಎಲ್ಲ ಆಗುವಂಥದ್ದು ಮತ್ತು ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಏಕೆಂದರೆ ಅದರಲ್ಲಿ ಆ್ಯಸಿಡ್ ಅಂಶ ಜಾಸ್ತಿ ಇರೋದ್ರಿಂದ ಈ ರೀತಿ ಪಾತ್ರೆ ಕ್ಲೀನ್ ಮಾಡೋದು, ಫ್ಲೋರ್ ಕ್ಲೀನ್ ಮಾಡೋದು ಇದರಲ್ಲೆಲ್ಲ ತುಂಬಾ ಪವರ್ ಆಗಿರುತ್ತೆ. ಮತ್ತು ಇನ್ನೊಂದು ಮುಖ್ಯವಾದದ್ದು ಅಂದರೆ ಇದು ಸಿಂಕಿಂದು ಇದು ಸ್ಟೀಲ್ ಅಲ್ವರ, ಇದು ಹಾಳಾಗ್ತದೆ. ಏಕೆಂದರೆ ನಾವು ಒಂದು ಸಲ ಮನೆ ಕಟ್ಟಬೇಕಾದ್ರೆ ಇದು ಹಾಕ್ಸಿದ್ರೆ ಇನ್ನೊಂದು ಸಲ ಮನೆ ಕೆಡಗಬೇಕಾದ್ರೆ ಅಥವಾ ನಮಗೆ ಯಾವುದಾದ್ರು ಬೇಡ, ನಮಗೆ ಬೇರೆ ಥರದ್ದು ಬೇಕು ಅಂದಾಗ ಮಾತ್ರ ಇದನ್ನು ನಾವು ಚೇಂಜ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಯಾವಾಗಲೂ ಕೆಮಿಕಲ್ ಹಾಕಿ ಯೂಸ್ ಮಾಡೋದ್ರಿಂದ ಅಂದರೆ ಇದ್ರ ಕ್ವಾಲಿಟಿ ಹಾಳಾಗುತ್ತೆ, ಬೇಗನೆ ಹಾಳಾಗೋ ಚಾನ್ಸ್ ಇರುತ್ತೆ. ಅಂದರೆ ಇದಕ್ಕೆ ಜಾಸ್ತಿ ಆಯುಷ್ ಇರೋದಿಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಇರೋವಂಥ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ನಾವು ಸಿಂಕ್ನ ಕ್ಲೀನ್ ಮಾಡಬೇಕು. ನಾನು ಇವಾಗ ಹೇಗೆ ಅಂತ ತೋರಿಸ್ತೀನಿ. ಎಲ್ಲದಕ್ಕಿಂತ ಮೊದಲು ಇದನ್ನು ನಾವು ನೆನೆ ಹಾಕ್ಬಿಡೋಣ. ಇದನ್ನು ಯಾವುದ್ರಲ್ಲಿ ನೆನೆ ಹಾಕಬೇಕು ಅಂತ ನಾನು ಫಸ್ಟ್ ತೋರಿಸ್ತೀನಿ. ಸ್ವಲ್ಪ ಬಿಸಿನೀರು ತೊಗೊಂಡಿದ್ದೀನಿ ನಾನು. ಈ ಪಾತ್ರೆನ ಈಗ ತುಳಸಿ ಕಟ್ಟೆ ಹತ್ರ ದೀಪ ಹಚ್ತೀವಿ, ಅದನ್ನು ನಾರ್ಮಲ್ಲಾಗಿ ನಾವು ವಾಶ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಸ್ವಲ್ಪ ಅಂದರೆ ವಾರಕ್ಕೊಂದು ಸಲನಾದರೂ ಒಂದು ಸ್ವಲ್ಪ ಬಿಸಿ ನೀರಿನಲ್ಲಿ ಕುದಿಸ್ಬಿಟ್ಟೇ ಅದನ್ನು ತಿಕ್ಕಬೇಕು. ಇಲ್ಲಾಂದರೆ ಅದು ಫುಲ್ಲು ಡಿಸೈನಲ್ಲೆಲ್ಲ ಆಗಿರುತ್ತೆ, ಚಿಕ್ಕಟ್ ಥರ ಆಯ್ತಿರುತ್ತೆ. ಈ ರೀತಿ ದೇವ್ರ ಪಾತ್ರೆಗಳನ್ನ ತೊಳಿಲಿಕ್ಕೋಸ್ಕರನೇ ನಾನು ಈ ಪಾತ್ರೆನ ಇಟ್ಕೊಂಡಿದ್ದೀನಿ. ನೋಡಿ, ಬಿಸಿ ನೀರಿಗೆ ಒಂದು ಸ್ವಲ್ಪ ನಿಂಬೆ ಹಣ್ಣಿಂದು ಒಂದು ಪೀಸ್ ಹಾಕೋತಾ ಇದ್ದೀನಿ. ನೀವೇನಾದರೂ ಕೂಡ ಈ ಚಿತ್ರಾನ್ನ ಮಾಡೋದಕ್ಕೆ ಜ್ಯೂಸ್ ಮಾಡಲಿಕ್ಕೆ ಏನಾದರೂ ನಿಂಬೆಹಣ್ಣು ಇಟ್ಕೊಂಡಿರ್ತೀರಲ್ಲ, ಅದನ್ನು ಹಾಕೋದ್ರೂ ಕೂಡ ನಡೆಯುತ್ತೆ. ಅದು ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಒಂದು ಸ್ವಲ್ಪ ಒಂದು ಚಿಕ್ಕ ಪೀಸ್ನ ಕಟ್ ಮಾಡಿಕೊಂಡೆ. ಮತ್ತು ಯಾವುದಾದ್ರೂ ಒಂದು ಡಿಶ್ ವಾಷರು, ನೀವು ಯಾವುದು ಪಾತ್ರೆ ತಿಕ್ಕಲಿಕ್ಕೆ ಯೂಸ್ ಮಾಡ್ತೀರೋ ಅದು, ಮತ್ತು ಸ್ವಲ್ಪ ಸೋಡಾ. ನಿಮ್ಮದೇನಾದರೂ ಕೂಡ ಜಾಸ್ತಿ ಗಲೀಜಾಗಿದೆ ಅಂದರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಬೋದು. ನಮ್ಮದೇನು ಅಷ್ಟು ಏನು ಗಲೀಜಾಗಿಲ್ಲ, ಹಾಗಾಗಿ ನಾನು ಇಷ್ಟೇ ಹಾಕಿ ನಿಮಗೆ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸಣ್ಣ ಬೌಲಿಗೆ ಒಂದು ಅರ್ಧ ಚಮಚದಷ್ಟು ಸೋಡಾ, ಒಂದು ಮ್ಯಾಜಿಕ್ ಪೌಡರು, ಅದೇನಂತ ಅಂದರೆ ಮತ್ತು ಇನ್ನು ಸ್ವಲ್ಪ ರಾಗಿ ಹಸಿಟ್ಟಿನ ಬದಲಿಗೆ ನೀವು ಬೇಕಾದರೆ ಜೋಳದ ಹಸಿಟ್ಟು, ಅಕ್ಕಿ ಹಸಿಟ್ಟು ಬೇಕಾದರೂ ಸಹ ತೊಗೋಬೋದು. ಮತ್ತು ಅದಕ್ಕೊಂದು ಸ್ವಲ್ಪ ಡಿಶ್ ವಾಷರ್ ಹಾಕಿದಾದಮೇಲೆ ನೋಡಿ, ಒಂದು 2 ತುಕಡಾದಷ್ಟು ನಿಂಬೆಹಣ್ಣುದು, ಅದು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿರೋದನ್ನ ನಾನು ಹಾಕೋತಾ ಇದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ನೋಡಿ, ನಮಗೆ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡ್ದಲೇ ಸಿಂಕ್ನ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಮತ್ತು ನಮ್ಮ ಕೈಗೆ ಕೂಡ ಯಾವುದೇ ರೀತಿ ಬೊಕ್ಕೆಗಳು, ಒಂದು ಸ್ವಲ್ಪ ತೂತ ಆಗೋದು ಕೂಡ ಬರೋದಿಲ್ಲ. ನಾನು ತುಂಬ ಸಲ ನೋಡಿದ್ದೀನಿ. ಈ ಬೇರೆ ಏನಾದರೂ ಕೂಡ ಹೊರಗಡೆ ಸಿಗುವಂಥದ್ದು ಏನಾದರೂ ಕೂಡ ನಾನು ಫಸ್ಟ್ ಇಲ್ಲಿಗೆ ಬಂದಾಗ ಹೊರಗಡೆ ಒಂದು ಫ್ಲೋರ್ ಕ್ಲೀನ್ ಮಾಡೋದು ಒಂಚೂರು ಹಾಕ್ಬಿಟ್ಟಿದ್ದೆ. ಅದು ನಾನೊಂದು ಸ್ವಲ್ಪ ನನ್ನ ಫಿಂಗರಿಗೆ ಆಗಿತ್ತು, ಅಷ್ಟಕ್ಕೇ ನನ್ನ ಕೈಯೆಲ್ಲ ಬೊಕ್ಕೆ ಬಂದ್ಬಿಟ್ಟಿತ್ತು. ಹಾಗಾಗಿ ನಾವು ಇದೇ ರೀತಿ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಯೂಸ್ ಮಾಡ್ಕೊಂಡೇ ನಾವು ನೀಟಾಗಿ ಸಿಂಕ್ನ ಕ್ಲೀನ್ ಮಾಡ್ಕೋಬೋದು. ನಿಮಗೆ ಗೊತ್ತಿರ್ಬೋದು, ಹಿಂದಿನ ಕಾಲದಲ್ಲಿ ಪಾತ್ರೆ ತೊಳಿಲಿಕ್ಕೆಲ್ಲ ಈ ರಾಗಿ ಹಸಿಟ್ಟನ್ನು ಕೂಡ ಯೂಸ್ ಮಾಡ್ತಾಯಿದ್ರು. ಅದರಲ್ಲೂ ಕೂಡ ಹಬ್ಬ ಹರಿದಿನ ಬಂದರೆ ಮತ್ತು ನಾನ್ ವೆಜ್ ಮಾಡಿರ್ತಾರಲ್ಲ, ಅದು ಜಿಡ್ಡು ಹೋಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಪೌಡರ್ ಜೊತೆಗೆ ಸಬೀನ ಪೌಡರ್ ಜೊತೆಗೆ ರಾಗಿ ಹಸಿಟ್ಟು ಅಥವಾ ಅಕ್ಕಿ ಹಸಿಟ್ಟೆಲ್ಲನೂ ಕೂಡ ಮಿಕ್ಸ್ ಮಾಡೋರು. ನನಗೀಗಲೂ ಕೂಡ ಚೆನ್ನಾಗಿ ನೆನಪಿದೆ. ಅದರಿಂದ ಈ ಥರ ಸ್ವಲ್ಪ ಒಂದು 5 ನಿಮಿಷ ಸ್ಕ್ರಬ್ ಮಾಡೋದ್ರಿಂದ ಒಳ್ಳೆ ಫಳ ಅನ್ನುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಬೇಕಾದರೆ ನೀವೇ ಟ್ರೈ ಮಾಡಿ ಒಂದು ಸಲ, ನಿಮಗೆ ಗೊತ್ತಾಗುತ್ತೆ. ನಾನು ಅದರದ್ದು ಒಂದು ಕ್ಯಾಪ್ ಇದೆಯಲ್ಲ, ಕ್ಯಾಪ್ ಹಾಕ್ಕೊಂಡೆ. ಯಾಕೆಂದರೆ ಅದರದ್ದು ಒಳಗಡೆ ಹೋದಾಗ ಮತ್ತು ನೀರು ಕಟ್ಕೋಬಾರ್ದು, ಚಿಕ್ಕದಿರುತ್ತಲ್ಲ ಪೈಪು, ಹಾಗಾಗಿ ಕ್ಯಾಪ್ ಹಾಕ್ಕೊಂಡು ನಾನು ಉಜ್ತಾ ಇದ್ದೀನಿ. ನಿಂಬೆಹಣ್ಣು ಇಲ್ಲ ಅಂತಂದರೆ ಅದ್ರ ಜಾಗಕ್ಕೆ ಸ್ವಲ್ಪ ವೆನೆಗರ್ ಕೂಡ ಬೇಕಾದರೆ ಹಾಕ್ಕೋಬೋದು. ಮನೆಯಲ್ಲಿ ನಿಂಬೆಹಣ್ಣು ಇದ್ದರೆ ನೀವು ಅದನ್ನೇ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೋಬೋದು. ಎಷ್ಟು ಕ್ಲೀನಾಗುತ್ತೆ ಗೊತ್ತಾ, ಅಷ್ಟು ಕ್ಲೀನಾಗುತ್ತೆ. ನನಗೆ
ಈ ನಾನ್ ವೆಜ್ ಮಾಡಿದ ಪಾತ್ರೆಗಳು, ಊಟ ಮಾಡಿದ್ದು ಪಾತ್ರೆಗಳು, ಪ್ಲೇಟ್ಗಳೆಲ್ಲ ತೊಳೆದಾಗ ಜಿಡ್ಜಿಡೆಲ್ಲ ಹಾಗೆ ಉಳ್ಕೊಂಡಿರುತ್ತೆ. ಈ ರೀತಿ ನಾವು ಸ್ಕ್ರಬ್ ಮಾಡ್ಕೊಂಡ್ರಂತೂ ಎಷ್ಟು ಫಳ ಅನ್ನುತ್ತೆ ಗೊತ್ತಾ, ಒಂಥರ ಖುಷಿ ಆಗ್ತದೆ. ಈ ಕ್ಯಾಪ್ನಲ್ಲೂ ಕೂಡ ಅಷ್ಟೇ ತುಂಬಾ ಗಲೀಜು ಕೂತ್ಕೊಳ್ಳುತ್ತೆ, ಒಂಥರ ಕಪ್ಪು ಆಗಿಬಿಡುತ್ತೆ. ಅದನ್ನು ಸ್ವಲ್ಪ ಬ್ರಷ್ನಲ್ಲಿ ತಿಕ್ಕೊಂಡು, ಅದಕ್ಕಿಂತ ಮೊದಲು ಜಾಸ್ತಿ ಗಲೀಜಾಗಿದೆ ಅಂದರೆ ಸ್ವಲ್ಪ ಬಿಸಿನೀರಿನಲ್ಲಿ ನಾವು ಹಾಗೇ ನೆನೆ ಹಾಕ್ಬಿಟ್ರೆ ಜಿಡ್ಡಿನಂಶ ಮತ್ತು ಅದರದ್ದು ಕಣ್ಣುಗಳಲ್ಲೆಲ್ಲ ಗಲೀಜು ಕೂತಿರುತ್ತಲ್ಲ ಅದೆಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ಒಂದು ಸ್ವಲ್ಪ ಹೀಗೆ ನಾನು ಬ್ರಷ್ನಲ್ಲೂ ಕೂಡ ತಿಕ್ಕೋತಾ ಇದ್ದೀನಿ. ಕಾರ್ನರ್ನಲ್ಲಿ ತುಂಬಾ ಗಲೀಜಿರುತ್ತೆ, ಒಂಥರ ಅದು ಹೋಗೋದೇ ಇಲ್ಲ ಗೊತ್ತಾ. ಅದರಲ್ಲೂ ಕೂಡ ನನ್ನ ಸಿಂಕಂತೂ ನಾನು ಈ ಮಟ್ಟಕ್ಕೆ ತರಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ನೋಡಿ, ನಾವು ಮನೆ ಕಟ್ಸ್ಕೊಂಡು ನಾವೇ ಆಗಿ ಇದ್ದೀವಿ ನಮ್ಮ ಸ್ವಂತ ಮನೆಯಲ್ಲಿ ಅಂತ ಅಂದಾಗ ಅದು ಬೇರೆಯೇ. ನಾವು ಹೊಸ್ದಾಗಿ ಹಾಕ್ಸಿರ್ತೀವಿ, ನಾವು ಮೊದಲಿಂದಲೂ ಕೂಡ ನಾವೇ ಮೇಂಟೈನ್ ಮಾಡ್ಕೊಂಡು ಬಂದಿರೋದ್ರಿಂದ ಚೆನ್ನಾಗಿರುತ್ತೆ. ಆದರೆ ಬಾಡಿಗೆ ಮನೆ ಅಂತ ಹೋದಾಗ ನಮಗಿಂತ ಮೊದಲಿರೋರು ಹೇಗೆಲ್ಲ ಇಟ್ಕೊಂಡಿರ್ತಾರೋ, ನಿಜವಾಗ್ಲೂ ಈ ಸಿಂಕ್ಗಳು ಮತ್ತು ಬಾತ್ರೂಮ್ನೆಲ್ಲನೂ ಕೂಡ ಇಲ್ಲಾಂದ್ರೆ ಒಂದು 2-3 ತಿಂಗಳೇ ಬೇಕು ನಾರ್ಮಲ್ಲಾಗಿ ನಮಗೆ ಬೇಕಾದ ರೀತಿಯಲ್ಲಿ ನಾವು ತಯಾರು ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಸ್ಟಾರ್ಟಿಂಗ್ನಲ್ಲಿ ಬಂದಿರ್ತೀವಿ, ನಮಗೆಲ್ಲನೂ ಕೂಡ ಒಟ್ಟಿಗೆ ಕೆಲಸ ಮಾಡಲಿಕ್ಕಾಗಲ್ಲ. ಹಿಂಗೆ ಒಂದೊಂದಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನಮಗಿಷ್ಟ ಬಂದ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ತುಂಬ ದಿನವೇ ಬೇಕಾಗುತ್ತೆ. ಇದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫಳ ಅಂತ ಇದೆ ಅಂತ ಫ್ರೆಂಡ್ಸ್, ನೀವೇ ನೋಡ್ಬೋದು ರಿಸಲ್ಟು. ಈ ರೀತಿ ಮಾಡ್ಕೊಳ್ಳಿ, ಅಟ್ಲೀಸ್ಟ್ 3 ದಿನಕ್ಕೊಮ್ಮೆ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಖರ್ಚಿಲ್ಲ. ನಮ್ಮ ಹತ್ರ ಪಾತ್ರೆ ತಿಕ್ಕೋದು ಏನಾದರೂ ಲಿಕ್ವಿಡ್ ಇದ್ದೇ ಇರುತ್ತೆ. ಸ್ವಲ್ಪ ಹಸಿಟ್ಟು, ರಾಗಿ ಹಸಿಟ್ಟು ಅಥವಾ ಅಕ್ಕಿ ಹಸಿಟ್ಟು ಅಥವಾ ವಿನೆಗರು ಅಥವಾ ನಿಂಬೆಹಣ್ಣು ಇಷ್ಟ ಹಾಕ್ಬಿಟ್ಟು, ನಿಂಬೆಹಣ್ಣು ವಿನೆಗರ್ ಇಲ್ಲಾಂದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡೇ ತಿಕ್ಕಿ ಪರವಾಗಿಲ್ಲ, ಅದರಲ್ಲೂ ಕೂಡ ಚೆನ್ನಾಗುತ್ತೆ. ನಾನು ತುಂಬ ಸಲ ಹುಣಸೆಹಣ್ಣು ಕೂಡ ಹಾಕ್ಕೊಂಡು, ಅಂದರೆ ಹುಣಸೆಹಣ್ಣು ಮತ್ತು ಹಸಿಟ್ಟು ಸ್ವಲ್ಪ ಡಿಶ್ ವಾಷರ್ ಹಾಕ್ಕೊಂಡೇ ತಿಕ್ಕಿದ್ದೀನಿ, ಅದು ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು.